ರಾಜ್ಯದಾದ್ಯಂತ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಪ್ರಯುಕ್ತವಾಗಿ ಎಲ್ಲೆಲ್ಲೂ ಕೂಡ ಸಂಭ್ರಮ ಸಡಗರ ಜೋರಾಗಿದೆ. ಆದರೆ ಕೆಆರ್ ಮಾರ್ಕೆಟ್ನಲ್ಲಿ ಫುಲ್ ರಶ್ ಆಗಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದಲೇ ಜನರು ಆಗಮಿಸ್ತಾ ಇದ್ದಾರೆ. ಮಾರ್ಕೆಟ್ಗೆ ಬಾಳೆಕಂದು ಹೂ ಹಣ್ಣು ಖರೀದಿಗೆ ಜನರು ಮುಗಿಬೀಳ್ತಿದ್ದಾರೆ. ಇನ್ನು ಕೆಆರ್ ಮಾರ್ಕೆಟ್ನ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದು ಬೆಂಗಳೂರಿನ ಮಾರ್ಕೆಟ್ನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಕೆಆರ್ ಮಾರ್ಕೆಟ್ನಲ್ಲಿ ಜನಸ್ತೋಮವೇ ಸೇರಿದೆ. ಮುಂಬೈನಲ್ಲೂ ಕಳೆಗಟ್ಟಿದೆ ಗಣೇಶ ಹಬ್ಬದ ಸಂಭ್ರಮ. ಬೃಹತ್ ಗಾತ್ರದ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಪೂಜೆಗಳು ನಡೀತಾ ಇದೆ. ಲಾಲ್ ಬಾಗ್ಚಾ ಗಣೇಶನಿಗೆ 15 ಕೋಟಿ ರೂಪಾಯಿ ದಾನವನ್ನ ಮಾಡಿದ್ದಾರೆ ಅಂಬಾನಿ. ಚಿನ್ನದ ಕಿರೀಟವನ್ನ ಅನಂತ್ ಅಂಬಾನಿ ಕುಟುಂಬ ದಾನ ಮಾಡಿದೆ. ಒಂದು ಭಾಗದ ದೃಶ್ಯ ಬೆಂಗಳೂರಿನಲ್ಲಿ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ ಅಂತ, ಮತ್ತೊಂದು ಬದಿಯಲ್ಲಿ ಲಾಲ್ ಬಾಗ್ಚಾ ಗಣೇಶ, ಮುಂಬೈನ ಗಣಪತಿ. ಇನ್ನು ಬೆಂಗಳೂರಿನಲ್ಲಿ ಹಬ್ಬದ ಸಂಭ್ರಮ ಹೇಗಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಶಿವಪ್ರಸಾದ್ ಕೆಆರ್ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಹಬ್ಬ ಅಂತ ಅಂದ್ರೆ ಒಂದು ರೀತಿ ಸಂಭ್ರಮ ಸಡಗರ, ಅದರಲ್ಲೂ ಕೆಆರ್ ಮಾರ್ಕೆಟ್ನ ಸುತ್ತಮುತ್ತ ಅಂತೂ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ, ಜನಸ್ತೋಮವೇ ಆಗುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಿರ್ತಾರೆ. ದುಪ್ಪಟ್ಟಾದ್ರೂ ಪರವಾಗಿಲ್ಲ, ಜೇಬಿಗೆ ಕತ್ರಿ ಬಿದ್ರೂ ಪರವಾಗಿಲ್ಲ, ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಮುಂದಾಗ್ತಿರ್ತಾರೆ. ಅಲ್ಲಿನ ದೃಶ್ಯಗಳು ಹೇಗೆ ಕಂಡು ಬರ್ತಾ ಇದೆ? ಪ್ರತಿ ಬಾರಿ ಕೂಡ ಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನಸ್ತೋಮ ಆಗಮಿಸಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸಬಹುದಾಗಿದೆ. ಟಿವಿ9 ದೃಶ್ಯಾವಳಿಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮಾಚರಣೆಗೆ ಹೂ ಹಣ್ಣು ಖರೀದಿ ಮಾಡೋದಕ್ಕೆ ಗ್ರಾಹಕರೆಲ್ಲರೂ ಕೂಡ ಮುಗಿಬಿದ್ದು ಹೂ ಹಣ್ಣು ಖರೀದಿಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಹೂ ಬಾಳೆಕಂದು ಹಣ್ಣನ್ನ ಖರೀದಿಯನ್ನ ಮಾಡಿ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಬೆಳಗ್ಗೆ ಆಗಮಿಸ್ತಾರೆ. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಇಲ್ಲಿ ಕಿಕ್ಕಿರಿದು ಜನರು ಸೇರಿರ್ತಾರೆ. ಗ್ರಾಹಕರೆಲ್ಲರೂ ಕೂಡ ಹೂ ಹಣ್ಣು ಖರೀದಿಗೆ ಆಗಮಿಸಿರ್ತಕ್ಕಂಥದ್ದು. ಪ್ರತಿ ಬಾರಿ ಕೂಡ ಹಬ್ಬದ ಸಂದರ್ಭದಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿರುತ್ತೆ. ಅಂದ್ರೆ ಹಣ್ಣು ಹೂಗಳನ್ನ ಖರೀದಿ ಮಾಡೋದಕ್ಕೆ ಬೆಂಗಳೂರಿನ ವಿವಿಧ ಏರಿಯಾಗಳಿಂದ ಜನರು ಆಗಮಿಸಿರ್ತಾರೆ. ಈ ಬಾರಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಗಲ್ಲಿಯಲ್ಲೂ ಕೂಡ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೂವನ್ನು ಖರೀದಿಗೆ ಜನರು ಆಗಮಿಸಿರ್ತಕ್ಕಂಥದ್ದು. ಟಿವಿ9 ದೃಶ್ಯಾವಳಿಗಳು ನೀವೀಗಾಗಲೇ ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ಬಗೆಯ ಹೂಗಳನ್ನ ಖರೀದಿ ಮಾಡೋದಕ್ಕೆ ಜನರು ಮುಗಿಬೀಳ್ತಿರ್ತಕ್ಕಂಥದ್ದು ಅಂತೇಳಿ. ಈ ಬಾರಿ ಜೋಳದ ಒಂದು ತುಂಡಿನಲ್ಲಿ ಯಾವ ರೀತಿಯಾಗಿ ಹಾರವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಬಾರಿ ವಿಶೇಷತೆ ಏನಂತಂದ್ರೆ ತೋಬಾಲೆ, ಪ್ರಮುಖವಾಗಿ ಗಣೇಶನ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ತೋಬಾಲೆ ಸೇಲ್ ಆಗ್ತಿರ್ತಕ್ಕಂಥದ್ದು. ತೋಬಾಲೆಗೆ ಹೆಚ್ಚಿನ ಡಿಮ್ಯಾಂಡ್ ಇರತಕ್ಕಂಥದ್ದು. 1500ರಿಂದ 3500 ರೂಪಾಯಿವರೆಗೂ ಕೂಡ ಹಣವನ್ನ ನೀಡಿ ಗ್ರಾಹಕರು ಮುಗಿಬಿದ್ದು ಹೂವನ್ನ ಖರೀದಿಯನ್ನು ಮಾಡ್ತಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ನಿನ್ನೆಗೆ ಹೋಲಿಕೆಯನ್ನ ಮಾಡಿದ್ರೆ ನಿನ್ನೆ ಗೌರಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲೂ ಕೂಡ ಕಳೆದ 3 ದಿನಗಳಿಂದಲೂ ಕೂಡ ಇದೇ ರೀತಿಯ ರಶ್ ಇರ್ತಕ್ಕಂಥದ್ದು. ಹೂವನ್ನು ಖರೀದಿ ಮಾಡೋದಕ್ಕೆ ಗ್ರಾಹಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇವತ್ತು ಕೊಂಚ ಹೂವಿನ ರೇಟ್ನಲ್ಲೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಶಕುಂತಲಾ, ಒಟ್ಟಾರೆಯಾಗಿ ಗಣೇಶ ಹಬ್ಬದ ಆಚರಣೆಗೆ ಜನರೆಲ್ಲರೂ ಕೂಡ ಬೆಂಗಳೂರಿಗರೆಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆಯನ್ನು ಮಾಡೋದು. ಧನ್ಯವಾದ ಶಿವಪ್ರಸಾದ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.